ಅಲ್ಲ, 2-3 ಸರಿ ಮಿಸ್ ಕಾಲ್ ಕೊಟ್ಟಿದ್ದೀನಿ. ಅಟ್ಲೀಸ್ಟ್ ಹೊರಗಡೆ ಬಂದು ಒಂದು ಕಾಲ್ ಮಾಡೋಕ್ಕಾಗಲ್ವಾ? ಏನು ಎಮರ್ಜೆನ್ಸಿ ಇರುತ್ತೆ ಅನ್ನೋ ಕಾಮನ್ ಸೆನ್ಸ್ ಕೂಡ ಇಲ್ಲ ಅವನಿಗೆ. ಯಾವಾಗ ನೋಡಿದ್ರೆ ಹೆಂಡ್ತಿ ಹೆಂಡ್ತಿ ಅಂತ ಸಾಯ್ತಾ ಇರ್ತಾನೆ. ಏನು ಸೀಮೆಗಿಲ್ದಿರೋ ಹೆಂಡ್ತಿನ ಕಟ್ಕೊಂಡ್ಬಿಟ್ಟಿದ್ದಾನೆ ಇವನು. ಅದೇನು ಮರಳು ಮಾಡಿದಾಳೋ ಏನೋ ಅವನಿಗೆ. ಮನೆಗೆ ಬಂದು ಒಂದು ತಿಂಗಳಾಗಿಲ್ಲ, ಆಗಲೇ ಇವನು ಹೆಂಡ್ತಿ ಹೆಂಡ್ತಿ ಅಂತ ಸುತ್ತಾ ಇದ್ದಾನೆ. ಅಟ್ಲೀಸ್ಟು ಇಷ್ಟೊತ್ತಿಗೆ ಬರ್ತೀನಿ, ಇಷ್ಟೊತ್ತಿಗೆ ಬರಲ್ಲ, ಲೇಟ್ ಆಗುತ್ತೆ, ಏನು ಹೇಳಲ್ಲ. ನಾನು ಏನಂತ ಅರ್ಥ ಮಾಡ್ಕೋಬೇಕು? ಯಾವಾಗ ಬರ್ತಾನೋ ಏನೋ, ಏನು ಮಾಡೋದು? ಅಲ್ಲ, ಸೂರ್ಯ ಯಾಕೆ ಈಗ ಬದಲಾದ? ಹೆಂಡ್ತಿ ಫೋನ್ ಮಾಡಿದ ತಕ್ಷಣ ಎಷ್ಟು ಬೇಗ ಹೋದ ಅವನು. ಇಲ್ಲ, ಹೀಗೆ ಬಿಟ್ಟರೆ ಸೂರ್ಯ ನಿಜವಾಗ್ಲೂ ನನ್ನ ಕೈ ತಪ್ಪು ಹೋಗ್ಬಿಡ್ತಾನೆ. ಏನಾದರೂ ನಾನು ಮಾಡಲೇಬೇಕು. ಹೇಗಾದರೂ ಮಾಡಿ ಸೂರ್ಯನ ನಾನು ಗೊಲಿಸ್ಕೊಳ್ಳೇಬೇಕು. ಹಲೋ ಹಲೋ, ನಿಮಗೆ ಕರೀತಾ ಇರೋದು ಕಿವಿ ಕೇಳಿಸಲ್ವಾ? ನೀವು ಯಾರು ಕರೆದ್ರಿ ಅಂತ ಗೊತ್ತಾಗಲಿಲ್ಲ. ನನ್ನ ಹೆಸರು ಸುಮಾ ಅಂತ. ಇನ್ನು ನಿನ್ನೆ ತಾನೇ ಅಪಾಯಿಂಟ್ ಆಗಿದೆಯಾ? ಆಗಲೇ ಇಷ್ಟೊಂದು ಕೊಬ್ಬ ನಿನಗೆ? ಹಲೋ, ಏನು ಮಾತಾಡ್ತಾ ಇದ್ದೀನಿ ನನಗೆ ಜ್ಞಾನ ಇದೆಯಾ ನಿನಗೆ? ಜ್ಞಾನ ಇಟ್ಕೊಂಡೆ ಮಾತಾಡ್ತಾ ಇರೋದು. ಕರೀತಾ ಇದ್ದೀನಿ ತಾನೇ, ಎಷ್ಟು ಕೊಬ್ಬು ನೋಡು ನಿನಗೆ, ಹಾಗೆ ಹೋಗ್ತಾ ಇದೆಯಾ? ಹೌದಲ್ವಾ? ಈ ಕಂಪ್ನಿ MD ನೀನು, ಇಲ್ಲ ಮ್ಯಾನೇಜರು. ನೀನು ಕರೆದಿದ ತಕ್ಷಣ ಬಂದು ಕೈ ಕಟ್ಕೊಂಡು ನಿಂತ್ಕೊಳ್ಳೋಕೆ ಅಲ್ವಾ? ನೋಡು, ನನಗೆ ಕತೆ ಹೇಳಬೇಡ. ನಾನು ಕರೆದ ತಕ್ಷಣ ಬರಬೇಕು ನೀನು, ಅಷ್ಟೇ. ಹಲೋ, ನಾನು ಏನು ಅಂದ್ಕೊಂಡಿದ್ಯಾ ನೀನು? ನಿನ್ನ ಮನೆ ಕೆಲಸದವಳು ಅಂದ್ಕೊಂಡಿದ್ಯಾ ನನ್ನನ್ನು? ಇಷ್ಟಕ್ಕೂ ನೀನು ಇಲ್ಲಿ ಏನಕ್ಕೆ ಬಂದಿದ್ಯಾ? ಆ ಕೆಲಸ ಮುಗಿಸ್ಕೊಂಡು ಹೋಗ್ತಾ ಇರು. ಅದನ್ನೆಲ್ಲ ಬಿಟ್ಬಿಟ್ಟು ನನಗೆ ನೀನು ವಾರ್ ಮಾಡೋದು. ನೋಡಿ, ಈ ಆಫೀಸಲ್ಲಿ ಎಲ್ಲರ ಹತ್ರ ಮಾತಾಡ್ದಂಗೆ ನನ್ನ ಹತ್ರನೂ ಮಾತಾಡೋಕ್ಕೆ ಬರಬೇಡ, ಗೊತ್ತಾಯ್ತಾ? ನಿನಗೂ ಅಷ್ಟೇ ಹೇಳೋದು ನಾನು, ಗೊತ್ತಾಯ್ತಾ? ಎಲ್ಲರ ಹತ್ರ ಮಾತಾಡ್ದಂಗೆ ನನ್ನ ಹತ್ರ ಮಾತಾಡೋಕ್ಕೆ ಬರಬೇಡ ನೀನು. ಇನ್ನೂ ನನ್ನ ಬಗ್ಗೆ ಗೊತ್ತಿಲ್ಲ ಅನಿಸುತ್ತೆ ನಿನಗೆ. ಇದೇ ಫಸ್ಟ್ ಟೈಮು ಅಥವಾ ಬೇರೆ ಕಡೆ ಎಲ್ಲಾದರೂ ಕೆಲಸ ಮಾಡಿದ್ಯಾ? ಅಲ್ಲ, ಹೊಸದಾಗಿ ಕಂಪ್ನಿಗೆ ಜಾಯ್ನ್ ಆಗಿರೋ ಥರ ಇದೆ. ಇದೇ ಮೊದಲನೇ ಸರಿ ಆಫೀಸಿಗೆ ಕಾಲಿಟ್ಟಿರೋ ಥರನೂ ಎಲ್ಲ ಲಕ್ಷಣಗಳು ನಿನ್ನ ಮುಖದಲ್ಲಿ ಕಾಣಿಸ್ತಾ ಇದೆ. ಇಲ್ಲೆಲ್ಲ ಹೇಗೆ ಕೆಲಸ ಮಾಡಬೇಕು, ಹೇಗಿರಬೇಕು ಅನ್ನೋದೆಲ್ಲ ತಿಳ್ಕೊಂಡಿದ್ಯಾ ಅಥವಾ? ಓ, ಪರವಾಗಿಲ್ಲ. ಏನು ಹೇಳಿ ನೀನು ಅವತ್ತು? ನಿನ್ನ ಹೆಸರನ್ನ ನಂದಿನಿ ಅಲ್ವಾ? ಹಲೋ, ಎಕ್ಸ್ಕ್ಯೂಸ್ ಮೀ ನಂದಿನಿ. ಏನು ಗೊತ್ತಾ, ಒಳ್ಳೆ ಕ್ವಶನೇ ಕೇಳ್ತಾ ಇದ್ದೆ ನೀನು. ಇಲ್ಲಿ ಹೇಗೆ ಕೆಲಸ ಮಾಡಬೇಕು, ಹೇಗಿರಬೇಕು ಅನ್ನೋ ಎಲ್ಲ ಲಕ್ಷಣ ಗುಣಗಳು ನನಗಿದೆ. ಆದರೆ ಒಬ್ಬರು ಮನೆ ಹಾಳು ಮಾಡೋ ಗುಣ ಮಾತ್ರ ನನಗಿಲ್ಲಮ್ಮ. ಕೆಲವ್ರಿಗೆ ಎದ್ದು ಕಾಣಿಸ್ತಾ ಇದೆ. ಏನು ಹೇಳು? ಮನೆ ಹಾಳು ಮಾಡೋ ಎಲ್ಲ ಗುಣಗಳು ಎದ್ದು ಕಾಣಿಸ್ತಾ ಇದೆ. ಈ ಮಾತು ನಿನಗಾದರೂ ತಗೋಬೋದು, ಅಥವಾ ಈ ಗುಣ ಯಾರಿಗಿದೆಯೋ ಅವ್ರಿಗಾದರೂ ನೀನು ಹೇಳ್ಬೋದು. ಏಯ್ ಇಡಿಯಟ್, ಏನೇ ಮಾತಾಡ್ತಾ ಇದೆಯಾ ನೀನು? ನಿನ್ನ ಅಹಂಕಾರ ದುರಹಂಕಾರಗಳನ್ನೆಲ್ಲ ನನ್ನ ಹತ್ರ ಏನಾದರೂ ತೋರ್ಸೋಕೆ ಬಂದಿದ್ಯಾ ಅಂತ ಅಂದರೆ, ನೀನು ಅಂದರೆ ನಿಮ್ಮಪ್ಪ ನಾನು, ಗೊತ್ತಾಯ್ತಾ? ಒಳ್ಳೆಯವ್ರಿಗೆ ಒಳ್ಳೆಯವಳು, ಕೆಟ್ಟವ್ರಿಗೆ ಕೆಟ್ಟವಳು. ಇಂಥ ಛತ್ರಿ ಆಟಗಳೆಲ್ಲ ನನ್ನ ಹತ್ರ ಆಟ ಆಡೋಕ್ಕೆ ಬರಬೇಡ ನೀನು. ನೀನೇನು ಸಾಮಾನ್ಯ ಅಲ್ಲ ಅನ್ನೋದು ನನಗೆ ಚೆನ್ನಾಗಿ ಅರ್ಥ ಆಗಿದೆ, ಗೊತ್ತಾಯ್ತಾ? ನನ್ನ ಹತ್ರ ಎಷ್ಟರಲ್ಲಿ ಬೇಕೋ ಅಷ್ಟರಲ್ಲಿ ಇದ್ದರೆ ಒಳ್ಳೆಯದು. ಏನೇಳೋ, ನಿನಗೆ ಒಳ್ಳೆಯದು. ಇಲ್ಲ ಅಂದರೆ ತಿನ್ನೋ ಅನ್ನಕ್ಕೆ ಮಣ್ಣು ಹಾಕೊಂಡು ಹೋಗ್ಬೇಕಾಗುತ್ತೆ. ಹುಷಾರಾಗಿರು, ಬಿ ಕೇರ್ಫುಲ್. ಎಷ್ಟೇ ಧೈರ್ಯ ನಿನಗೆ? ನನ್ನ ಹತ್ರನೇ ಇಷ್ಟೊಂದೆಲ್ಲ ವಾದ ಮಾಡ್ತಾ ಇದೆಯಾ ನೀನು? ನೀನೇನು ದೊಡ್ಡ ಲಾನ ಇಲ್ಲಿ? ಹಲೋ, ನಿನಗೆ ಎಷ್ಟು ಅಧಿಕಾರ ಇದೆ ಈ ಕಂಪ್ನೀಲಿ, ನನಗೂ ಅಷ್ಟೇ ಅಧಿಕಾರ ಇದೆ, ಗೊತ್ತಾಯ್ತಾ? ಎಂಪ್ಲಾಯ್ಸ್ ಅಂದಮೇಲೆ ಎಲ್ಲರೂ ಒಂದೇ ಇಲ್ಲಿ. ನಿನ್ನ ಕೆಲಸ ನೀನು ನೋಡ್ಕೊ, ನನ್ನ ಕೆಲಸ ನಾನು ನೋಡ್ಕೊತೀನಿ. ಅದನ್ನು ಬಿಟ್ಬಿಟ್ಟು ನನ್ನ ಪರ್ಸ್ನಲ್ ವಿಷಯಕ್ಕೆಲ್ಲ ತಲೆ ಹಾಕೋದು. ನೀನು ಹಾಗಿದ್ದೀಯಾ, ಹೀಗಿದ್ದೀಯಾ, ನಿನಗಿದೆಲ್ಲ ಬರುತ್ತಾ, ಅದೆಲ್ಲ ನೀನು ಯಾರೇ ನನಗೆ ಹೇಳೋದಕ್ಕೆ? ಫಸ್ಟ್ ಟೈಮ್ ಬರಬೇಕಾದ್ರೆ ಎಲ್ಲರೂ ಕಲ್ತ್ಕೊಂಡೇ ಬಂದಿರ್ತಾರ. ಕೆಲಸ ಹೇಗೆ ಮಾಡಬೇಕು, ಏನು ಮಾಡಬೇಕು ಅನ್ನೋದು ಈ ಮ್ಯಾನೇಜರ್ ಇಲ್ಲಿರೋರು ಹೇಳ್ಕೊಡ್ತಾರೆ ನನಗೆ, ಗೊತ್ತಾಯ್ತಾ? ನೀನು ಯಾರು ಅದನ್ನೆಲ್ಲ ಕೇಳೋದಕ್ಕೆ ನನಗೆ? ನಿನ್ನ ಹತ್ರ ಏನಾದರೂ ನಾನು? ಬರೀ ಕೆಲಸದಲ್ಲಿ ಮಾತ್ರ ಎಕ್ಸ್ಪೀರಿಯೆನ್ಸ್ ಇದ್ದರೆ ಸಾಲದು. ಯಾರ ಹತ್ರ ಹೇಗೆ ಮಾತಾಡಬೇಕು, ಹೇಗೆ ನಡ್ಕೊಳ್ಬೇಕು ಅನ್ನೋ ಜ್ಞಾನ ಕೂಡ ಇರಬೇಕು. ಪರವಾಗಿಲ್ಲ, ಹಳ್ಳಿ ಗುಗ್ಗು ಇದ್ದಂಗೆ ಇದೆಯಾ? ಎಷ್ಟೆಲ್ಲ ಮಾತಾಡ್ತೀಯ ನೋಡಿ ನೀನು. ಮಾತಾಡು ಮಾತಾಡು, ನಿನಗೆ ಕೊಬ್ಬು ಬೀಳಿಸ್ಬೇಕನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ನನ್ನ ಹತ್ರ ಮಾತ್ರನೇ ಹೀಗೇನೆ ನೀನು, ಅಥವಾ ಇಲ್ಲಿ ಬರೋ ಎಂಪ್ಲಾಯ್ಸ್ ಹತ್ರ ಎಲ್ಲ ಹೀಗೆ ನಡ್ಕೊತೀಯ ನೀನು? ಇಲ್ಲೇ ಹೀಗೆ ನೀನು? ನಿನ್ನ ಮನೇಲಿ ಗಂಡ ಮಕ್ಕಳು ಎಲ್ಲ ಹೇಗೆ ಸಹಿಸ್ಕೊಂಡವ್ರೋ ನಿನ್ನ ಹತ್ರ? ಛೀ. ಏಯ್ ಸುಮಾ, ನಾನು ಏನು ಮಾತಾಡ್ತಿದ್ದೀನಿ ಅಷ್ಟು ಮಾತ್ರ ಮಾತಾಡು. ಫ್ಯಾಮಿಲಿ ಮ್ಯಾಟರ್ಗೆಲ್ಲ ನೀನು ಬರೋ ಅವಶ್ಯಕತೆ ಇಲ್ಲ. ಓ, ಫ್ಯಾಮಿಲಿ ಅಂತ ನಿನ್ನ ಬಾಯಿಂದ ಬರ್ತಾ ಇದೆಯಾ? ನಾನು ಯಾರು ಅನ್ನೋದಿನ್ನೂ ನಿನಗೆ ಗೊತ್ತಿಲ್ಲ. ಹೌದು, ನಾನೇ ಕೇಳೋಣ ಅಂತಿದ್ದೆ. ಯಾರು ನೀನು? ಇಷ್ಟಕ್ಕೂ ಮೊನ್ನೆ ಬಂದಿನೇ ಸೂರ್ಯ ಅವರು ಅಂತ ಕೇಳ್ತಾ ಇದ್ದೆ. ಏನಾಗಬೇಕು ಸೂರ್ಯ ನಿನಗೆ? ಏಕೆ? ನಾನು ಈ ಕಂಪ್ನಿ ಮ್ಯಾನೇಜರ್ನ ವಿಚಾರಿಸಿದ್ರೆ ನಿನಗೇನಾಗ್ತಾ ಇದೆ? ನೋಡು, ನಿನಗೇನು ಗೊತ್ತಾಗಲಿಲ್ಲ ಅದನ್ನು ಕಿರಣ್ ಹತ್ರ ಹೋಗಿ ಕೇಳಿ. ಇಲ್ಲ, ಬಂದು ನನ್ನ ಹತ್ರ ಕೇಳು, ನಾನು ಹೇಳ್ಕೊಡ್ತೀನಿ. ಅದನ್ನು ಬಿಟ್ಬಿಟ್ಟು ಸೂರ್ಯ ಅವ್ರ ಹತ್ರ ಹೋಗಿ ಡೈರೆಕ್ಟಾಗೆಲ್ಲ ಮಾತಾಡೋದು, ಅವ್ರ ಜೊತೆ ಕ್ಲೋಸ್ ಆಗಿರೋದು ಅದೆಲ್ಲ ಮಾಡಿದ್ಯಾ ಅಂದರೆ ಸರಿಗಿರಲ್ಲ ನಿನಗೆ. ಏಯ್, ಯಾವಳೆ ನೀನು? ಇದನ್ನೆಲ್ಲ ನನಗೆ ಹೇಳ್ತಾ ಇದೆಯಾ? ನನ್ನನ್ನೇ ನೀನು ಅಂತ ತಿಳ್ಕೊಂಡಿದ್ಯಾ? ಅದೆಲ್ಲ ನನಗೆ ಕತೆ ಬೇಡ. ಹೋಗಿ ಕುಡ್ದಂದ್ರೆ ಹೋಗಿ ಕುಡ್ದಷ್ಟೇ ನಿನ್ನ ಕ್ಯಾಬಿನಿಗೆ. ಸುಮಾ ಅವರೇ, ಹೇಳಿ ಕಿರಣ್ ಅವರೇ. ಆದ್ರೆ ಆಗ್ಲೇ ಬಂದೆ ಅಂತ ಹೇಳಿದ್ರಿ, ನೋಡಿದ್ರೆ ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ ನೀವು? ಇಲ್ಲೇನ್ ಮಾಡ್ತಾ ಇದ್ದೀರಾ? ಸಾರಿ ಕಿರಣ್ ಅವರೇ, ನಾನು ಆಗಲೇ ಬಂದೆ. ಸ್ವಲ್ಪ ಕೆಲಸದ ಬಗ್ಗೆ ವಿಚಾರಿಸ್ಬೇಕಾಗಿತ್ತು, ಹಾಗಾಗಿ ಫ್ರೆಂಡ್ ಹತ್ರ ಮಾತಾಡ್ತಿದ್ದೆ ಅಷ್ಟೇ. ಇವಳೇನು ಹೀಗೆ ಮಾತಾಡ್ತಿದ್ದಾಳಲ್ಲ? ತುಂಬ ಥ್ಯಾಂಕ್ಸ್ ನಂದಿನಿ. ಕನ್ಫ್ಯೂಸ್ ಆಗಬೇಡ. ಸೊ ನೀನು ಹೇಳ್ಕೊಟ್ಟಿದ್ದಾಗೇನೆ ಕೆಲಸ ಮಾಡ್ತೀನಿ, ಓಕೆನಾ? ತುಂಬ ಥ್ಯಾಂಕ್ಸ್ ಎಲ್ಲ ಹೆಲ್ಪ್ ಮಾಡಿಕೊಟ್ಟಿದ್ದಕ್ಕೆ. ಕಿರಣ್ ಅವರೇ, ನಡೀರಿ ಹೋಗೋಣ. ಸರಿ ಬನ್ರಿ, ಇನ್ನೇನು ಸೂರ್ಯ ಬರೋ ಹೊತ್ತಾಯ್ತು. ಯಾಕೆ ಇವಳು ಕಿರಣ್ ಹತ್ರ ಏನು ಹೇಳಲೇ ಇಲ್ವಲ್ಲ ನನ್ನ ಬಗ್ಗೆ? ಏನು ನಡೆದೇ ಇಲ್ವೇನೋ ಅನ್ನೋ ಥರ ನಡ್ಕೊಂಡು?
ಇವಳು ಯಾರಿರ್ಬೋದು? ಅದು ಅಲ್ಲದೆ ಕಿರಣ್ ಇಷ್ಟು ಕ್ಲೋಸಾಗಿ ಮಾತಾಡ್ತಾನೆ ಅವಳ ಹತ್ರ. ಎಷ್ಟು ಕೊಬ್ಬಿದ್ರೆ ಇವಳು ನನಗೆ ಎದುರು ಮಾತಾಡ್ತಾಳೆ. ಈ ಆಫೀಸಲ್ಲಿ ಯಾರು ಕೂಡ ಇದುವರೆಗೂ ನನಗೆ ಎದುರು ಮಾತಾಡಿಲ್ಲ. ಎಲ್ಲರೂ ಯಾಕೆ, ಸೂರ್ಯ ಕೂಡ ನನಗೆ ಎದುರು ಮಾತಾಡಲ್ಲ, ಒಂದೊಂದು ಸರಿ ಹೆದರುತ್ತಾನೆ. ಅಂಥದ್ರಲ್ಲಿ ಇವಳೇ ನನಗೆ ಅವಾಜ್ ಆಗ್ತಾಳಲ್ಲ. ಆದಷ್ಟು ಬೇಗ ನೀನು ಈ ಕಂಪ್ನಿಯಿಂದ ಓಡಿಸ್ತೀನಿ ಕಣೆ. ಮೊದಲೇ ನನಗೆ ಸೂರ್ಯನ ಟೆನ್ಷನು ಅಂತಂದರೆ ಮಧ್ಯದಲ್ಲಿ ಇವಳು ಬೇರೆ. ಛೇ, ಎಲ್ಲ ನನ್ನ ಕರ್ಮ. ಅಲ್ಲ ರೀ ಸುಮಾ ಅವರೇ, ನೀವು ಅಲ್ಲೇ ಅಂದ್ರೆ ಮಾಡ್ತಾ ಇದ್ರಿ ನಿಂತ್ಕೊಂಡು, ಹೋಗಿ ಹೋಗಿ ಅವಳ ಜೊತೆ ಮಾತಾಡ್ತಿದ್ದೀರಾ. ಸಾರಿ ಕಿರಣ್ ಅವರೇ, ನಾನು ಬೇಕಂತ ನಿಂತ್ಕೊಂಡು ಮಾತಾಡಲಿಲ್ಲ. ನನ್ನ ಪಡಿನ ಸುಮ್ಮನೆ ಬರ್ತಾ ಇದ್ದೆ. ಅವಳಾಗೇನೆ ಕರೆದು ಜಗಳ ಮಾಡ್ತಿದ್ದಾಳೆ. ಏನು ಜಗಳ ಮಾಡ್ದ? ಏನಂದ್ಲು? ನಿಜ ಹೇಳಬೇಕಂದ್ರೆ ಕಿರಣ್ ಅವರೇ, ಮೊದಲು ಈಗ ನಾನು ಯಾರು ಅನ್ನೋದು ಅವಳಿಗೆ ಗೊತ್ತಾಗಬೇಕು. ಅದಕ್ಕೆ ಅವಳು ಇಷ್ಟೆಲ್ಲ ಮಾಡ್ತಿದ್ದಾಳೆ. ಅಲ್ಲ, ಮೊನ್ನೆ ನಾನು ನಿಮ್ಮ ಹತ್ರ ಸೂರ್ಯ ಅವ್ರ ಬಗ್ಗೆ ವಿಚಾರಿಸಿದ್ದಕ್ಕೆ ಕೋಪ ಬಂದಿದೆ ಅವಳಿಗೆ. ಅದು ನಿಜನೇ ಬಿಡಿ. ಈಗ ಏನು ಮಾಡಬೇಕು ಅಂತಿದ್ದೀರಾ ನೀವು? ಅಲ್ಲ, ಅವಳು ಇರೋದೇ ಹೀಗೆನಾ? ಯಾರಿಗೂ ರೆಸ್ಪೆಕ್ಟ್ ಕೊಡೋ ಅಂತ ಒಂದು ಬುದ್ಧಿನೇ ಇಲ್ಲ ಅವಳಿಗೆ. ಇದಕ್ಕೆಲ್ಲ ನೇರ ಕಾರಣ ಸೂರ್ಯನೇ ಸುಮಾ ಅವರೇ. ಅವನು ಎಷ್ಟೇ ವಾರ್ನ್ ಮಾಡಿ ಕಂಡೀಷನ್ ಮಾಡಿದ್ರು ಅವಳು ಮಾತ್ರ ಅವನ ಮಾತು ಕೇಳಲ್ಲ. ಯಾಕಂದರೆ ಎಷ್ಟೇ ಆಗಲಿ ಅವನು ಇಷ್ಟಪಟ್ಟಿದ್ದು ಹುಡುಗಿ ಅಲ್ವಾ ಅವಳು, ಅದಕ್ಕೆ ಅವಳಿಗೆ ಅಷ್ಟೊಂದು ಅಹಂಕಾರ. ಇಷ್ಟಪಟ್ಟಿದ್ರು ಅನ್ನೋ ಒಂದು ಕಾರಣಕ್ಕೆ ಇಷ್ಟೊಂದೆಲ್ಲ ಮೆರೆಯೋದು ಒಳ್ಳೇದಲ್ಲ ಕಿರಣ್ ಅವರೇ. ಇಷ್ಟಪಟ್ಟಿದ್ದೇನೋ ನಿಜ ಅಲ್ವಾ, ಬಟ್ ಈಗ ಇಷ್ಟಪಡ್ತಿಲ್ವಲ್ಲ, ಆದರೆ ಯಾಕೆ ಇಷ್ಟೊಂದು ಕೊಬ್ಬು ಇವಳಿಗೆ? ಹೇಳ್ತಿದ್ದೀನಲ್ಲ ಸುಮಾ ಅವರೇ, ಒಟ್ಟು ಸೂರ್ಯನ ಜೀವನ ಹಾಳಾಗಬೇಕು, ಅದೊಂದೇ ಅವಳಿಗೆ ಗುರಿ, ಬೇರೆ ಇನ್ನೇನಿಲ್ಲ ಅಷ್ಟೇ. ಅಲ್ಲ ಕಿರಣ್ ಅವರೇ, ಎಲ್ಲನೂ ಗೊತ್ತಿದ್ದು ಇವಳನ್ನ ಯಾಕೆ ಕೆಲ್ಸಕ್ಕೆ ತಗೋಬೇಕಾಗಿತ್ತು? ಹಾಗೆಲ್ಲ ನಾವು ಹೇಳೋಕ್ಕಾಗಲ್ಲ ಸುಮಾ ಅವರೇ. ಕೆಲಸನೇ ಬೇರೆ, ಪರ್ಸ್ನಲ್ ವಿಷಯನೇ ಬೇರೆ. ಕೆಲಸ ಅಂದಮೇಲೆ ಎಲ್ರಿಗೂ ಒಂದೇನೆ. ಬಟ್ ಇಲ್ಲಿ ಮನೆ ಹಾಳು ಮಾಡಲೇಬೇಕು ಅಂತ ಬಂದಿರೋರಿಗೆ ಕತ್ತಿಡ್ದು ಆಚೆ ತೊಳೆದ್ರು ಹೋಗಲ್ಲ ಅವರು. ಆದರೆ ನಾನೊಂದು ವಿಷಯ ಹೇಳಬೇಕಾಗಿತ್ತು. ಯಾವುದೇ ಕಾರಣಕ್ಕೂ ನೀವು ಕಲ್ಯಾಣಿ ಅವ್ರ ಫ್ರೆಂಡು ಅಂತ ಗೊತ್ತಾಗೋದು ಬೇಡ, ಆಯಿತಾ? ಇದ್ರ ಬಗ್ಗೆ ನಾನು ಸೂರ್ಯನ ಹತ್ರನೂ ಮಾತಾಡ್ತೀನಿ. ಆ್ಯಕ್ಚುಲಿ ಹೇಳಬೇಕು ಅಂದರೆ ಸೂರ್ಯನೇ ನಿಮ್ಗೆ ಹೇಳ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಕಲ್ಯಾಣಿ ಫ್ರೆಂಡ್ ಅಂತ ನಂದಿನಿಗೆ ಗೊತ್ತಾಗೋದು ಬೇಡ ಅಂತ ಅವನ ಬೈಯಿಂದನೇ ಬಂದರೂ ಬರ್ಬೋದು. ಗೊತ್ತಿಲ್ಲದೇ ನೀವೇನಾದರೂ ಮಾಡಬೇಕು ಅಷ್ಟೇ. ಗೊತ್ತಾಯಿತು ಅಂದರೆ ಅವ್ಳು ಡಬಲ್ ಗೇಮ್ ಆಟಗಳನ್ನ ಜಾಸ್ತಿ ಮಾಡ್ತಾಳೆ. ಸೊ ಯಾವುದಕ್ಕೂ ನೀವು ಕಲ್ಯಾಣಿ ಅವ್ರ ಫ್ರೆಂಡ್ ಅನ್ನೋದು ಗೊತ್ತಾಗೋದೇ ಬೇಡ, ಆಯಿತಾ? ನಾನು ಯಾಕೆ ಮಾತಾಡ್ತಾ ಇದ್ದೀನಿ ಅಂದರೆ, ಸೊ ನೀವು ನಾರ್ಮಲಾಗಿ ಒಬ್ಬ ಎಂಪ್ಲಾಯ್ ಥರ ಇದ್ದರೆ ಅವಳು ಏನು ಮಾಡ್ತಾಳೆ, ಏನು ಎತ್ತ ಅನ್ನೋದು ಅವರು ಎಲ್ಲ ಡೀಟೇಲ್ಸು ನೀನು ತೊಗೋಬೋದು, ಓಕೆನಾ? ಸೂರ್ಯನ ಜೊತೆ ಏನು ಮಾತಾಡ್ತಾಳೆ, ಹೇಗಿರ್ಬೋದು ಅಂತ ಆದಷ್ಟು ನೀವು ಅವಳ ಜೊತೆ ಕ್ಲೋಸ್ ಆಗಿರೋದಕ್ಕೆ ಟ್ರೈ ಮಾಡಿ. ಆಮೇಲೆ ಒಂದು ಸರಿ ಅವಳು ಕ್ಲಾಸ್ ತೊಗೊಂಡ್ರಾಗುತ್ತೆ. ಛೇ, ಅವಳ ಜೊತೆ ಕ್ಲೋಸ್ ಆಗಿರೋದಾ? ಅವಳು ಮಾತಾಡೋದು ನೋಡಿದ್ರೆ ನನಗೆ ಮೈಯೆಲ್ಲ ಉರಿಯುತ್ತೆ. ನಾನೇನು ಅಂದ್ಕೊಂಡಿದ್ದೀನಿ ಅಂದರೆ, ಸೂರ್ಯನ ಜೊತೆ ಸ್ವಲ್ಪ ದಿನ ಕ್ಲೋಸ್ ಆಗಿರೋ ಥರ ಡ್ರಾಮಾ ಮಾಡಿದ್ರೆ ಅವಳು ಯಾವ ಥರ ರಿಯಾಕ್ಟ್ ಮಾಡ್ತಾಳೆ ಅನ್ನೋದು ಗೊತ್ತಾಗುತ್ತೆ. ಅವ್ನ ಕ್ಯಾರೆಕ್ಟರ್ ಸರಿ ಇಲ್ಲ ಅಂತ ಅವನಿಂದನೇ ದೂರ ಆಗ್ಬೋದಲ್ವಾ? ನೀವು ಹೇಳೋದು ಸ್ವಲ್ಪ ಸರಿನೇ, ಆದರೆ ಕಲ್ಯಾಣಿ ಅವ್ರ ಫ್ರೆಂಡ್ ಅಂತ ಮಾತ್ರ ಯಾವುದೇ ಕಾರಣಕ್ಕೂ ಇವಳು ಗೊತ್ತಾಗೋದು ಬೇಡ. ಅದೇ ರೀತಿ ನೀವು ಮೇಂಟೈನ್ ಮಾಡಿ, ಸರಿನಾ? ಸೂರ್ಯ ಬಂದ ಅಂತ ಅನಿಸುತ್ತೆ. ಸೊ ನಡೀರಿ, ಕ್ಯಾಬಿನ್ಗೆ ಹೋಗಿ ಬರೋಣ. ಸರಿ, ಬನ್ನಿ. ಹಾಯ್ ಸೂರ್ಯ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಇವನಿಗೆ ಕಳಿಸಿರೋ ರಿಪೋರ್ಟ್ಸ್ ಎಲ್ಲ ಮೇಲ್ ಮಾಡಿದೆ ತಾನೇ? ಇನ್ನೂ ಇಲ್ಲ ಸೂರ್ಯ, ಇನ್ನೂ ಒಂದು 3-4 ಬ್ಯಾಲೆನ್ಸ್ ಇದೆ. ಏನೋ ಇನ್ನೂ 3-4 ಬ್ಯಾಲೆನ್ಸ್ ಇದೆಯಾ? ಅದೆಲ್ಲ ಮುಗಿಯೋ ಅಷ್ಟರಲ್ಲಿ ಮಧ್ಯಾಹ್ನ 3 ಗಂಟೆನೇ ಆಗುತ್ತೆ. ಏನು ಮಾಡ್ತಾ ಇದ್ದೀನಿ ನೀನು ಬಂದಾಗಿಂದ? ಏನು ಸೂರ್ಯ, ನೀನು 3 ಜನ ಮಾಡೋ ಕೆಲಸನ ನನಗೊಬ್ಳಿಗೆ ವಹಿಸ್ಬಿಟ್ಟು ಇಷ್ಟು ಬೇಗ ಆಗಬೇಕು ಅಂದರೆ ಹೇಗೆ ಸಾಧ್ಯ? ಆಗಬೇಕು, ಕೆಲಸ ಇಂಪಾರ್ಟೆಂಟು ನಂದಿನಿ. ಅದು ನನಗೂ ಗೊತ್ತು ಸೂರ್ಯ, ನೀನು ಇಷ್ಟೊಂದು ಅರ್ಜೆಂಟ್ ಮಾಡಿದ್ರೆ ಹೇಗೆ ಹೇಳು? ನನಗೂ ಗೊತ್ತು ಅಂತ ಕೆಲಸನ ನೀನು ಇಷ್ಟೊಂದು ನೆಗ್ಲಿಜೆನ್ಸಿ ಮಾಡಿದ್ಯಾ ಅಂತಂದರೆ ನಿನ್ನ ಜಾಗಕ್ಕೆ ಬೇರೆಯವ್ರನ್ನ ತೊಗೋಬೇಕಾಗುತ್ತೆ. ನಿನ್ನ ಕೈಲಿ ಆಗಲ್ಲ ಅಂದಮೇಲೆ ಇಷ್ಟೊಂದು ಹೆವಿ ಡ್ಯೂಟಿಗೆ ಯಾಕೆ ಜಾಯ್ನ್ ಆದೆ ನೀನು? ನಿನ್ನ ಕೆಪಾಸಿಟಿ ಎಷ್ಟಿದೆಯೋ ಅಷ್ಟು ಬೇಜಾನ್ ಕೆಲಸ ಇದೆ, ಆ ಕೆಲಸ ಮಾಡು ನೀನು. ಇದಾಗಲ್ಲ ಅಂದರೆ ಬೇರೆಯವ್ರಿಗೆ ವಹಿಸು, ಗೊತ್ತಾಯ್ತಾ? ಅಲ್ಲ ಸೂರ್ಯ, ನಿನ್ನೆ ಸಾಯಂಕಾಲ ತಾನೇ ಇಷ್ಟೊಂದು ಪೆಂಡಿಂಗ್ ಉಳಿಸಿದ್ದೀರಾ ನನಗೆ. ಹಾಂ, ಇಷ್ಟು ಬೇಗ ನನಗೆಲ್ಲ ಕೆಲಸನೂ ಆಗಬೇಕಂದ್ರೆ ಹೇಗೆ ಸಾಧ್ಯ? ಏನಿಲ್ಲ ಅಂದರೂ 1 ರಿಪೋರ್ಟ್ ಮಾಡಬೇಕು ಅಂತಂದರೆ 3/4 ಅವರ್ ಟೈಮ್ ತೊಗೊಳುತ್ತೆ. 10 ರಿಪೋರ್ಟ್ ಮಾಡಬೇಕು ಅಂದರೆ ಎಷ್ಟೊತ್ತಾಗುತ್ತೆ ನೀನೇ ಹೇಳು? ಜವಾಬ್ದಾರಿಯಿಂದ ಮಾಡಿದ್ರೆ ಎಲ್ಲ ಕೆಲಸನೂ ಟೈಮಿಗೆ ಸರಿಯಾಗಿ ಕರೆಕ್ಟಾಗಿ ಆಗುತ್ತೆ. ಆದರೆ ನೀನು ತುಂಬ ನೆಗ್ಲೆಕ್ಟ್ ಮಾಡ್ತಾ ಇದೆಯಾ. ಬಿ ಕೂಲ್ ಸೂರ್ಯ, ಟೆನ್ಷನ್ ಮಾಡ್ಕೋಬೇಡ. ನಿನ್ಗೇನು ಎಷ್ಟೊತ್ತಿಗೆ ಬೇಕು ರಿಪೋರ್ಟ್ಸು? 12 o'clock ಎಲ್ಲ ನಾನು ಸೆಂಡ್ ಮಾಡಿದ್ರೆ ಓಕೆನಾ? ಇನ್ನು 1.5 ಅವರ್ ಅಷ್ಟೇ ನಿನಗೆ ಟೈಮು. ಟಿಫನ್ಗೂ ಹೋಗ್ದೇ ಕುತ್ಕೊಂಡು ಕೆಲಸ ಮಾಡಬೇಕು. ಸುಮ್ಮನೆ ಅಲ್ಲಿ ಹೋಗಿನೂ 2 ಅವರ್ ಟೈಮ್ ವೇಸ್ಟ್ ಮಾಡಬೇಡ ನೀನು. ನೋ ಸೂರ್ಯ, ನಾನು ಟಿಫನ್ ಕೂಡ ಮಾಡಿಲ್ಲ. ಟಿಫನ್ ತಿನ್ಬಿಟ್ಟೆ ನಾನು ಕೆಲಸ ಮಾಡೋದು. ಸರಿ, ಕೆಲಸ ಬೇಗ ಆಗಬೇಕು ಅಷ್ಟೇ. ಏನು ಸೂರ್ಯ, ಇವತ್ತು ಒಂಥರ ಡಿಫ್ರೆಂಟಾಗಿ ಕಾಣಿಸ್ತಾ ಇದೆಯಾ? ಏನೋ ಎಲ್ಲ ಹೋಗಿ ಬಂದಿರೋ ಹಾಗಿದೆ. ನೋಡು ನಂದಿನಿ, ಇವತ್ತೇ ಲಾಸ್ಟು. ನಾನು ಮೊನ್ನೆನೇ ಹೇಳಿದ್ದೀನಿ, ಪರ್ಸ್ನಲ್ ವಿಚಾರ ಎಲ್ಲ ಆಫೀಸಲ್ಲಿ ಮಾತಾಡೋ ಹಾಗಿಲ್ಲ ಅಂತ. ಅರ್ಥ ಆಯ್ತಾ? ಕೆಲಸದಷ್ಟೇ ಇಲ್ಲಿ ಮಾತಾಡಬೇಕು. ಪ್ಲೀಸ್ ಸೂರ್ಯ, ಇಲ್ಲಿ ಯಾರೂ ಇಲ್ಲ, ಸುಮ್ಮನೆ ಓವರಾಗಿ ಆಡಬೇಡ. ಛೇ, ನಿನ್ಗೆ ಎಷ್ಟು ಹೇಳಿದ್ರು ಅಷ್ಟೇ. ಏನಾದರೂ ಆಗಲಿ ಸೂರ್ಯ, ಸದ್ಯ ನೀನು ಆಫೀಸಿಗೆ ಬಂದಲ್ಲ, ನನಗೆ ಅದೇ ಸಮಾಧಾನ. ಆದರೂ ಈ ಕೆಲಸ ಎಲ್ಲ ಯಾವಾಗ ಮಾಡ್ತಾಳೆ? ಇಷ್ಟಕ್ಕೆಲ್ಲ ಕಾರಣ ಅವ್ನು ಕಿರಣೆ. ಇಷ್ಟೊಂದು ಪೆಂಡಿಂಗ್ ನನಗೆ ಯಾಕೆ ಕೊಡಬೇಕು? ನನ್ನ ಕೆಲಸ ಎಷ್ಟಿದೆಯೋ ಅಷ್ಟು ಮಾಡ್ತೀನಿ. ಕಿರಣ್, ಏನಿದು? ಸುಮಾ ಅವರೇ, ನೀವೇನಿಲ್ಲಿ? ಏನು ಸೂರ್ಯ, ಶಾಕ್ ಆಗ್ತಾ ಇದೆಯಾ ನಿನಗೆ? ಕಿರಣ್ ಸರ್ಪ್ರೈಸ್ ಅಂತ ಹೇಳಿದ್ದು ಇದನ್ನೇನಾ ನೀನು? ನಿಜ ಕಣೋ, ಸುಮಾ ಅವರು ಹೊಸದಾಗಿ ಡ್ಯೂಟಿಗೆ ಜಾಯ್ನ್ ಆಗಿದ್ದಾರೆ ಅಂತಾನೆ ಹೇಳಿದ್ದು. ಸುಮಾ ಅವರೇ, ನೀವೇನಿಲ್ಲಿ? ಅಲ್ಲ, ನನಗೆ ಅರ್ಥನೇ ಆಗ್ತಿಲ್ಲ. ಕೆಲ್ಸಕ್ಕೆ ಬರೋ ಅಂತ ಅಗತ್ಯ ಏನಿತ್ತು? ಸಾರಿ ಸೂರ್ಯ ಅವರೇ, ಮನೇಲಿದ್ದು ನನಗೂ ಬೇಜಾರಾಗೋದು. ಕೆಲ್ಸಕ್ಕೆ ಹೋಗಬೇಕು ಅಂತ ತುಂಬ ದಿನದಿಂದ ಆಸೆ ಇತ್ತು. ಎಲ್ಲಿ ಹೋಗೋದು, ಏನು ಕೆಲಸ ಮಾಡೋದು ನನಗೇನು ಗೊತ್ತಿರಲಿಲ್ಲ. ಸೊ ಅದಕ್ಕಾಗಿಯೇ ನಾನು ಕಿರಣ್ ಅವ್ರ ನಂಬರ್ ಇಸ್ಕೊಂಡಿದ್ದು ನಿಮ್ಮ ಹತ್ರ. ಅಲ್ಲ ರೀ, ಇಲ್ಲೆಲ್ಲ ಕೆಲಸ ತುಂಬ ಟಫ್ ಇರುತ್ತೆ. ನಿಮ್ಮ ಕೈಲಿ ಆಗುತ್ತಾ ಮಾಡೋಕ್ಕೆ? ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಮಾಡ್ತೀನಿ ಸೂರ್ಯ ಅವರೇ. ನನಗೆ ಇದೇ ಕೆಲಸ ಕೊಡಿ ಅಂತ ನಾನು ಹೇಳಲ್ಲ. ನೀವೇನು ಕೆಲಸ ಹೇಳಿದ್ರು ನಾನು ಮಾಡ್ತೀನಿ. ಮದುವೆ ಆಗೋವರೆಗೂ ಅಷ್ಟೇ.
ನಾನೇನು ಇಲ್ಲಿ ಪರ್ಮನೆಂಟಾಗಿ ಕೆಲಸ ಮಾಡಲ್ಲ, ಓಕೆನಾ? ಅಯ್ಯೋ ಆ ಥರ ತಿಳ್ಕೊಬೇಡ್ರಿ, ನೀವು ಪರ್ಮನೆಂಟಾಗಿ ಕೆಲಸ ಸಿಗಲ್ಲ ಅಂತ ನಾನು ಹೇಳ್ತಿಲ್ಲ. ಬಟ್ ನೀವು ಇಲ್ಲಿ ಆಫೀಸಲ್ಲಿ ಕೆಲಸ ಮಾಡೋದು ಕಲ್ಯಾಣಿಗೆ ಗೊತ್ತೇನ್ರಿ? ಸಾರಿ ಸೂರ್ಯ ಅವರೇ, ಕೆಲಸ ಮಾಡೋದ್ರಲ್ಲಿ ತಪ್ಪೇನಿದೆ? ಅದರಲ್ಲೂ ನನಗೆ ಇಲ್ಲಿ ಕೆಲಸ ಮಾಡೋದು ತುಂಬಾ ಖುಷಿ ಇದೆ. ಆದರೆ ಕಲ್ಯಾಣಿಗೆ ಈ ವಿಷಯ ಗೊತ್ತಿಲ್ಲ. ದಯವಿಟ್ಟು ಹೇಳಬೇಡಿ ನಾನು ಇಲ್ಲಿ ಕೆಲಸಕ್ಕೆ ಬಂದಿದ್ದೀನಿ ಅಂತ. ಅವಳು ತುಂಬ ಬೇಜಾರು ಮಾಡ್ಕೊತಾಳೆ. ಯಾಕಂದರೆ ನಾವಿಬ್ಬರು ಒಂದೇ ಕ್ಲಾಸ್ಮೇಟು. ನಾನು ಅವಳಿಗೆ ಯಾವಾಗಲೂ ಹೇಳ್ತಿದ್ದೆ ಇಬ್ಬರು ಜಾಬ್ಗೆ ಹೋಗೋಣ ಅಂತ. ಬಟ್ ಅವಳಿಗೆ ಮದುವೆ ಸೆಟ್ ಆಯ್ತಲ್ವಾ, ಸೊ ಹಾಗಾಗಿ ನಾನು ಅವಳಿಗೆ ಒತ್ತಾಯ ಮಾಡೋಕ್ಕಾಗಲ್ಲ. ಈಗ ಆರಾಮಾಗಿ ಮನೆಗಿದ್ದಾಳೆ, ಸೊ ಮನೇಲಿ ಇರಲಿ ಅವಳು. ಈಗ ನಾನು ಕೆಲ್ಸಕ್ಕೆ ಬಂದಿದ್ದೀನಿ ಅಂತಂದರೆ ಅವಳಿಗೂ ಬೇಜಾರಾಗುತ್ತೆ, ನಾನು ಕೆಲ್ಸಕ್ಕೆ ಹೋಗ್ಬೋದಾಗಿತ್ತಲ್ವಾ ಅಂತ. ಯಾಕ್ರಿ ಆ ಥರ ಮಾತಾಡ್ತೀರಾ? ಅವ್ರು ಕೆಲ್ಸಕ್ಕೆ ಹೋಗ್ತೀನಿ ಅಂದರು, ನಾನು ಕಳ್ಸೋಕೆ ರೆಡಿ ಇಲ್ಲ ಬಿಡಿ. ಏಕೆ? ನಾನು ದುಡಿಯೋದೇ ಸಾಲದೇನ್ರಿ? ಅವ್ರಿಗೇನು ಕಮ್ಮಿ ಇದೆ, ಆರಾಮಾಗಿ ಮನೆಗಿರಲಿ. ನೀವಂದರೆ ಅನ್ಮ್ಯಾರಿಡು, ನಿಮ್ಮ ಡಿಸಿಷನ್ ಇವಾಗ ನೀವೇ ತೊಗೋಬೇಕು. ಸೊ ಮದುವೆ ಆದಮೇಲೆ ಸೊ ಇಬ್ಬರು ಡಿಸಿಷನ್ನು ಒಂದೇ ಆಗಿರುತ್ತಲ್ವಾ. ಕೆಲ್ಸಕ್ಕೆ ಬಂದಿರೋದೇನೋ ಖುಷಿನೇ. ಒಂದು ಕೆಲಸ ಮಾಡ್ತೀರಾ ಸುಮಾ ಅವರೇ? ಹೇಳಿ ಸೂರ್ಯ ಅವರೇ, ಏನು ಮಾಡಬೇಕು? ಅಲ್ಲ, ನೀವು ಇಷ್ಟು ದೂರ ಅಪ್ ಆ್ಯಂಡ್ ಡೌನ್ ಮಾಡೋದಕ್ಕಿಂತ ನಿಮ್ಮ ಊರ ಪಕ್ಕನೇ ಒಂದು ಕಂಪ್ನಿ ಇದೆ. ಸೊ ನನಗೆ ಅವ್ರ ಮ್ಯಾನೇಜರ್ ಗೊತ್ತು, ನಾನು ಅವ್ರ ಜೊತೆ ಮಾತಾಡ್ತೀನಿ. ನೀವು ಅಲ್ಲಿ ಕೆಲ್ಸಕ್ಕೆ ಹೋಗ್ತೀರಾ? ಯಾಕೆ ಸೂರ್ಯ ಅವರೇ, ನಾನಿಲ್ಲಿ ಕೆಲಸ ಮಾಡೋದು ನಿಮ್ಗೆ ಇಷ್ಟ ಇಲ್ವಾ? ಚೇಚೆ, ನಾನು ಆ ಥರ ಹೇಳ್ತಿಲ್ಲ ರೀ, ನಿಮಗೆ ಕಷ್ಟ ಆಗಬಾರ್ದು ಅಂತ ಹೇಳಿದೆ ಅಷ್ಟೇ. ಪರವಾಗಿಲ್ಲ ರೀ, 1/2 ಡಿಫ್ರೆನ್ಸ್ ಅಷ್ಟೇ. ದೂರ ಆದರೂ ಪರವಾಗಿಲ್ಲ. ನಮ್ಮೂರೆಲ್ಲ ಜೊತೆಲಿ ಇರಬೇಕಾದ್ರೆ ನಾನು ಬೇರೆ ಕಡೆ ಎಲ್ಲಿ ಕೆಲ್ಸಕ್ಕೆ ಹೋಗಲಿ? ಸೊ ಇದಕ್ಕಿಂತ ದೂರ ಇರೋವಂಥ ಕಂಪ್ನಿಗಳಿಗೆಲ್ಲ ಕೆಲ್ಸಕ್ಕೆ ಹೋಗ್ತಾರೆ. ಸೊ ನಾನು ಇಲ್ಲೇ ಮಾಡ್ತೀನಿ. ಯಾಕೆ ಸೂರ್ಯ, ಏನಾದರೂ ಪ್ರಾಬ್ಲಮ್ ಆಯಿತಾ? ಹಾಗೇನಿಲ್ಲ, ತುಂಬ ಹತ್ತಿರವಾಗಿರೋರು ಒಂದೇ ಕಡೆ ಕೆಲಸ ಮಾಡೋದ್ರಿಂದ ಮೇ ಬಿ ಏನಾದರೂ ಪ್ರಾಬ್ಲಮ್ ಆಗ್ಬೋದು ಅಂತ ಅಷ್ಟೇ. ಏನು ಪ್ರಾಬ್ಲಮ್ ಆಗುತ್ತೆ? ಏನು ಪ್ರಾಬ್ಲಮ್ ಆಗಲ್ಲ, ಆರಾಮಾಗಿ ನೀನು ಸುಮ್ಮನೆ ಇವ್ರನ್ನ ಕೆಲ್ಸಕ್ಕೆ ತಗೋ. ಏನು ವರ್ಕ್ ಮಾಡ್ತೀರಾ? ಕಂಪ್ಯೂಟರ್ ವರ್ಕ್ ಎಲ್ಲ ಬರುತ್ತೆ ಸೂರ್ಯ ಅವರೇ. ಸೊ ನೀವು ಜಸ್ಟ್ ನನಗೆ ಟ್ರೈನಿಂಗ್ ಕೊಟ್ಟರೆ ನಾನು ಆರಾಮಾಗಿ ಮಾಡ್ಕೊಂಡು ಹೋಗ್ತೀನಿ. ಓಕೆ ಕಿರಣ್, ನಂದಿನಿಗೆ ಏನು ಕೆಲಸ ಕೊಟ್ಟಿದ್ಯಾ? ಸೊ ಇವ್ರಿಗೂ ಅದನ್ನೇ ಕೊಡು. ಸೊ ಇವ್ರು ಸ್ವಲ್ಪ ಫಾಸ್ಟ್ ಇದ್ದಾರೆ, ಅವಳಿಗಿಂತ ಚೆನ್ನಾಗಿ ಕೆಲಸನೂ ಮಾಡ್ತಾರೆ. ನೋಡು ಸೂರ್ಯ, ಹಾಗಂತ ನೋಡು ಇಬ್ರಿಗೂ ಈಕ್ವಲ್ ಆಗಿ ನಾನು ಕೆಲಸ ಕೊಡೋಕ್ಕಾಗಲ್ಲ, ಓಕೆನಾ? ಯಾವಾಗ ನೋಡಿದ್ರು ಅವಳು ಸುಮ್ಮನೆ ಟೈಮ್ ಪಾಸ್ ಮಾಡ್ತಾ ಇರ್ತಾಳೆ, ಅರ್ಥ ಆಯ್ತಾ? ಏನಿದ್ರು ಅವಳಿಗೆ ಕೆಲಸ ಜಾಸ್ತಿನೇ ಇರಬೇಕು. ಹಾಗೆಲ್ಲ ಹೇಗೆ ಮಾಡೋಕ್ಕಾಗುತ್ತೆ ಕಿರಣ್? ಕೆಲಸ ಅಂದಮೇಲೆ ಅವ್ರಿಗೂ ಅರ್ಥ ಆಗುತ್ತಲ್ವಾ, ಇವ್ರಿಗೆ ಜಾಸ್ತಿ ಕೊಡ್ತಾರೆ, ಇವ್ರಿಗೆ ಕಡಿಮೆ ಕೊಡ್ತಾರೆ ಅನ್ನೋದು. ನಾವು ಚೀಪ್ ಆಗಲ್ವಾ? ಇವ್ರಿಗೆ ಆಫೀಸ್ ರೂಮ್ ಚೇಂಜ್ ಮಾಡೋ, ಗೊತ್ತಾಯ್ತಾ? ಇವ್ರ ಕೆಲಸ ಇವ್ರಿಗೆ, ಅವ್ರ ಕೆಲಸ ಅವ್ರಿಗೆ. ಇವ್ರೇನು ಹೇಳೋಕೆ ಹೋಗ್ತಾರ ಅಲ್ಲಿ? ಸರಿನಪ್ಪ, ನಿನ್ಗೇನು ಅನುಕೂಲ ಆಗುತ್ತೋ ಅದೇ ಕೆಲಸ ಕೊಡು. ಆದರೆ ಸುಮಾ ಅವರೇ, ನಾನು ಹೇಳೋದಿಷ್ಟೇ, ದಯವಿಟ್ಟು ನನಗಿಂತ ಫಸ್ಟು ನೀವೇ ಕಲ್ಯಾಣಿ ಹತ್ರ ಹೇಳೋಕೆ ಹೋಗ್ಬೇಡಿ ಇಲ್ಲಿ ಡ್ಯೂಟಿಗೆ ಬಂದಿದ್ದೀನಿ ಅಂತ. ನಾನಂತೂ ಯಾವುದೇ ಕಾರಣಕ್ಕೂ ಹೇಳೋಕೆ ಹೋಗಲ್ಲ, ಸರಿನಾ? ತುಂಬ ಥ್ಯಾಂಕ್ಸ್ ಸೂರ್ಯ ಅವರೇ, ನಿಜವಾಗ್ಲೂ ನಾನು ಹೇಳೋಕೆ ಹೋಗಲ್ಲ. ಸರಿ, ನೀವು ಹೋಗಿರಿ. ಕಿರಣ್, ನೀನು ಒಂದು ನಿಮಿಷ. ಸುಮಾ ಅವರೇ, ಆಫೀಸಲ್ಲಿ ಬರ್ತೀನಿ. ಸರಿ ಸೂರ್ಯ ಅವರೇ, ಟಿಫನ್ ಮಾಡಿದ್ರಾ? ಹಾಂ ರೀ, ಟಿಫನ್ ಆಯಿತು. ನೀವೇನು ಟಿಫನ್ ಮಾಡಿಲ್ಲ ಅಂದರೆ ಟಿಫನ್ ಮಾಡ್ಕೊಂಡು ಬನ್ನಿ, ಸರಿನಾ? ನಮ್ಮದು ಟಿಫನ್ ಆಗಿದೆ ರೀ. ಸರಿ, ಹೊರಡಿ. ಕಿರಣ್, ಏನು ಇದು? ಸುಮಾ ಇಲ್ಲಿ ಕೆಲ್ಸಕ್ಕೆ ಬಂದಿದ್ದಾಳೆ. ಯಾಕೆ ಸೂರ್ಯ, ಏನು ಪ್ರಾಬ್ಲಮ್ ಆಯ್ತು ಈಗ? ಪ್ರಾಬ್ಲಮ್ ಅಂತ ಅಲ್ಲ ಕಣೋ, ಎಲ್ಲ ವಿಷಯ ನಿನಗೂ ಗೊತ್ತಿದ್ದು ಹೀಗೆ ಮಾತಾಡ್ತಾ ಇದೆಯಲ್ಲ. ನೋಡಪ್ಪ, ಟೆನ್ಷನ್ ಆಗಬೇಕಾಗಿರೋದು ನಿನಗೆ, ಯೋಚನೆ ಮಾಡಬೇಕಾಗಿರೋದು ನೀನು. ನನಗೇನು? ಇಲ್ಲಿ ಯಾರು ಕೆಲ್ಸಕ್ಕೆ ಬರ್ತಾರೆ ಅವ್ರಿಗೆ ಕೆಲಸ ಹೇಳೋದಷ್ಟೇ ನನ್ನ ಕೆಲಸ, ಗೊತ್ತಾಯ್ತಾ? ಇಷ್ಟಕ್ಕೂ ನಿನ್ನ ಪರ್ಸ್ನಲ್ ವಿಷಯಕ್ಕೆಲ್ಲ ತಲೆ ಹಾಕೋ ಅಂಥ ಅಧಿಕಾರ, ರೈಟ್ಸು ನನಗೇನಿದೆ? ಏನಾದರೂ ಹೇಳಿದ್ರೆ ನಮ್ಮ ಮಾತಿಗೇನು ಬೆಲೆ ಕೊಡ್ತೀಯ ನೀನು? ಎಲ್ಲ ನಿನ್ಗೆ ಇಷ್ಟ ಬಂದಂಗೆ ಮಾಡ್ತೀಯಲ್ಲ. ಪಾಪ ಅವರೇನೋ ಕೆಲಸ ಮಾಡಬೇಕು ಅಂತ ಆಸೆಯಿಂದ ಬಂದಿದ್ದಾರೆ, ನಮ್ಮವರೇ ಕೆಲಸದಲ್ಲಿದ್ದಾರೆ ಅಂತ. ಸೊ ಮಾಡಲಿ ಬಿಡು, ತಪ್ಪೇನಿದೆ? ಹಾಗಲ್ಲ ಕಣೋ, ಈ ನಂದಿನಿ ಏನಾದರೂ ತುಂಬ ಓವರಾಗಿ ಆಡೋದು, ಅದನ್ನೆಲ್ಲ ಅವಳು ನೋಡೋದು, ಅವಳಿಗೆ ಕಲ್ಯಾಣಿಗೆ ಹೇಳೋದು, ಇದೆಲ್ಲ ಸಮಸ್ಯೆ ಆಗಲ್ವೇನೋ? ಅದನ್ನೆಲ್ಲ ಸರಿ ಮಾಡಬೇಕಾಗಿರೋದು ನೀನು, ನಾನಲ್ಲ, ಸರಿನಾ? ಆದಷ್ಟು ಬೇಗ ಹೆವಿ ಕೆಲಸ ಕೊಟ್ಟು ಆ ನಂದಿನಿನ ಓಡಿಸು. ಬೇರೆಯವ್ರನ್ನ ತೊಗೊಂಡ್ರಾಗುತ್ತೆ. ಬೇರೆಯವ್ರು ಯಾಕೆ? ಸುಮಾಗೆ ಟ್ರೈನಿಂಗ್ ಕೊಟ್ಟರೆ ಅವಳೇ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾಳೆ. ಎಲ್ಲ ಗೊತ್ತಿದ್ದು ಮಾತಾಡ್ಬೇಡ ಕಿರಣ್, ಅಷ್ಟು ಸುಲಭವಾಗಿ ಹೋಗೋಕೆ ಬಂದಿಲ್ಲ ಅವಳು, ಅರ್ಥ ಆಯ್ತಾ? ಮನಸ್ಸು ಮಾಡಿದ್ರೆ ಯಾವುದೂ ದೊಡ್ಡದಲ್ಲ, ಬಟ್ ನೀನು ಮನಸ್ಸು ಮಾಡ್ತಾ ಇಲ್ಲ ಅಷ್ಟೇ. ನಿಜ ಹೇಳು ಸೂರ್ಯ, ನಂದಿನಿ ಮೇಲೆ ಮನಸ್ಸಿರೋದಕ್ಕೆ ತಾನೇ ನೀನು ಇಲ್ಲಿವರೆಗೂ ಬಾಯಿ ಮುಚ್ಕೊಂಡು ಸುಮ್ಮನೆ ಇದೆಯಾ? ನೋಡು ಕಿರಣ್, ಬಿ ಪಿ ರೈಸ್ ಮಾಡಬೇಡ. ನೀನು ಅವಳ ಥರನೇ ಆಡ್ತಾ ಇದೆಯಾ. ಏನು ಆಡ್ತಾ ಇದ್ದೀನಿ ನಾನು? ಅವಳಿಗೆ ನಿನ್ನನ್ನು ಬಿಟ್ಟು ಹೋಗೋಕೆ ಮನಸ್ಸಿಲ್ಲ, ನಿನಗೂ ಅವಳನ್ನ ಬಿಟ್ಕೊಡೋಕೆ ಮನಸ್ಸಿಲ್ಲ. ಒಟ್ಟಲ್ಲಿ ಅವಳ ಫ್ರೆಂಡ್ಶಿಪ್ ಆದರೂ ನಿನಗೆ ಬೇಕು, ಅದಕ್ಕಾಗಿ ಬಾಯಿ ಮುಚ್ಕೊಂಡಿದ್ಯಾ. ಈಗ ಸುಮಾ ಕೆಲ್ಸಕ್ಕೆ ಬಂದಿರೋದ್ರಿಂದ ನಿನಗೆ ಪ್ರಾಬ್ಲಮ್ ಅಲ್ವಾ? ಪ್ರಾಬ್ಲಮ್ ಅಂತ ಹೇಳ್ತಿಲ್ಲ ಕಣೋ, ಮುಂದೆ ಪ್ರಾಬ್ಲಮ್ ಆಗಬಾರ್ದು ಅಂತ ಹೇಳ್ತಾ ಇರೋದು. ಏನಾದರೂ ಮಾಡ್ಕೋ ಸೂರ್ಯ, ಇಲ್ಲಿನ ವಿಚಾರ ಸುಮಾಗೆ ಏನೂ ಗೊತ್ತಿಲ್ಲ. ಒಂದು ವೇಳೆ ಏನಾದರೂ ಗೊತ್ತಾಯಿತು ಅಂದರೆ ಏನಾಗುತ್ತೋ ನನಗಂತೂ ಗೊತ್ತಿಲ್ಲ. ಅದಕ್ಕೆ ಕಣೋ ನಾನು ಹೇಳ್ತಾ ಇರೋದು, ಬೇರೆ ಆಫೀಸಿಗೆ ಕಳಿಸ್ಬೋದಲ್ವಾ? ಛೇ, ಅಷ್ಟು ಪ್ರೀತಿಯಿಂದ ಅವಳು ಆಸೆ ಇಟ್ಕೊಂಡು ಬಂದಿದ್ದಾಳೆ, ಬೇರೆ ಆಫೀಸಿಗೆ ಕಳ್ಸೋಕೆ ಹೇಗೋ ಮನಸ್ಸು ಬರುತ್ತೆ. ಅದ್ರ ಬದಲಿಗೆ ಇವಳನ್ನೇ ಟ್ರಾನ್ಸ್ಫರ್ ಮಾಡು. ಅಷ್ಟು ಸುಲಭವಾಗಿ ಅವಳು ಹೋಗಲ್ಲ ಕಣೋ. ಲೆಟ್ರ್ ಬರೆದ ಮೇಲೆ ಮುಗೀತು, ಅವಳೇನು ಹೋಗೋದು? ಕಾರಣ ಇಲ್ಲದೆ ನಾನೇನು ಮಾಡೋಕ್ಕಾಗಲ್ಲ, ಗೊತ್ತಾಯ್ತಾ? ಹಾಗೂ ಒಂದು ವೇಳೆ ಮಾಡಬೇಕು ಅಂದರೆ ರೀಸನ್ ಕೇಳ್ತಾರೆ. ನನ್ನ ಮರ್ಯಾದೆ ನಾನೇ ತಗೊಂಡ್ಲಾ? ಅದಕ್ಕೆ ಎಷ್ಟರಲ್ಲಿ ಬೇಕೋ ಅಷ್ಟರಲ್ಲಿ ಬಾಯಿ ಮುಚ್ಕೊಂಡು ನಿನ್ನ ಕೆಲಸ ನೀನು ನೋಡ್ಕೊಂಡು ಹೋಗು. ಬಟ್ ಸುಮಾನ ಮಾತ್ರ ಅವಳ ಎದುರಿಗೆ ಯಾವತ್ತಾದ್ರೂ ಬಿಟ್ಕೊಟ್ಟೆ ಅಂದರೆ ನಾನು ಮನುಷ್ಯ ಆಗಿರಲ್ಲ ಅಷ್ಟೇ. ಏನು ಮಾಡೋದು ಇವಾಗ? ಈ ವಿಷಯ ನಾನು ಕಲ್ಯಾಣಿ ಹತ್ರ ಮುಚ್ಚಿಟ್ರೆ ನಾಳೆ ಒಂದಲ್ಲ ಒಂದಿನ ಗೊತ್ತಾದಾಗ ನನ್ನ ಬಗ್ಗೆ ತಪ್ಪಾಗಿ ತಿಳ್ಕೊತಾಳೆ. ಏನು ಮಾಡೋದೀಗ? ಅಜ್ಜಿ ಚೆನ್ನಾಗಿದ್ದೀರಾ? ಹ್ಞೂ ನಮ್ಮ ಚೆನ್ನಾಗಿದ್ದೀವಿ. ನೀನು ಚೆನ್ನಾಗಿದ್ದೀಯಾ? ಹ್ಞೂ ಅಜ್ಜಿ ಚೆನ್ನಾಗಿದ್ದೀನಿ. ಯಾಕೆ ಚಂದ್ರ ಬರಲಿಲ್ಲ ರತ್ನ? ಲಲಿತಕ್ಕ, ನಿನಗೆ ಗೊತ್ತಲ್ಲ, ಮಳಿಲಿ ಮಾರಿಲ್ಲ. ಈ 3 ದಿವ್ಸದಿಂದ ಬರೋದು ಹೋಗೋದು ಹಿಂಗೆ ಮಾಡ್ತೈತಿ ಮಳೆ. ಅದಕ್ಕೆ ಕುಂಟೆ ಹೊಡೆದು ಬಿಟ್ಟವ್ರೆ, ಕಳೆ ಬೀಜ ಹಾಕ್ಬೇಕು ಅಂತೇಳಿ. ಓ ಹಂಗಾರೆ ಹೊಲ್ದ ಕೆಲಸ ಸುರು ಹಚ್ಕೊಂಡಿದ್ದೀರೇನು? ಅಲ್ಲ, ಏನಂತ ಮಳೆ ಇಲ್ಲ ಏನಿಲ್ಲ ಹೇಳಮ್ಮ, ನಾವು ಕಾಯ್ಕೊಂಡು ಕೂತಿದ್ದೀವಿ.
ಅದೇ ಒಂದು 3 ದಿವ್ಸಕ್ಕಿಂದಂಗೆ ಸುಮಾರಾಗಿ ಹಂಗೆ ಬಂದೈತೆ ಮಳೆ. ಅದಕ್ಕಿಂತ ತಿರ್ಗಾ ತ್ಯಾವ್ ಹೊರಟೋಗ್ಬಿಡ್ತೈತೆ ಅಂತೇಳಿ ಒಂದು 3 ಜನ ಕೂಲರ್ ಬಂದಿದ್ರು ಇವತ್ತು. ಹಂಗಿದ್ರು ಇವತ್ತು ಸಾಯಂಕಾಲಕ್ಕೆ ಕರ್ಕೊಂಬತ್ತೀನಿ, ಇಲ್ಲಾಂದರೆ ಬೆಳಗಿಗೆ ಬರ್ತೀವಿ ಅಂತ ಹೇಳತ್ತೆ. ಅದೇ ಬಂದೆ. ಹೋಗ್ಲಿ ಹೇಳು. ಇದ್ದೆ ಹೋಗ್ರಿ ಇನ್ನೂ 2 ದಿನ. ಇಲ್ಲ ಹೇಳಲ್ ತಕ್ಕ, ಹೋಗ್ತೀವಿ. ಬೆಳಗ್ಗೆ ಕಳಿಸ್ಕೊಟ್ಬಿಟ್ರಿ. ಅಳಿಯಂದ್ರು ಇದ್ದಿದ್ರೆ ನಾನು ಇವತ್ತೇ ಕೇಳ್ಬಿಟ್ಟು ಕರ್ಕೊಂಡು ಹೋಗ್ತಿದ್ದು. ಅಯ್ಯೋ ಇನ್ನೇನು ಕರ್ಕೊಂಡು ಹೋದ್ಮೇಲೆ 20 ದಿವಸ ತಿಂಗಳು ಅಲ್ಲೇ ಇರೋದೇ ಅಲ್ವಿ, ಯಾಕೆ ಆತ್ರೆ ಬೀಳ್ತೀಯ? ಕರ್ಕೊಂಡು ಹೋಗಿ ಬಂತೀರು. ಅದೇ ಇನ್ನು ಕರ್ಕೊಂಡು ಹೋದ್ರೆ ತಿಂಗಳು ತಕ್ಕ ಕಳ್ಸಲ್ಲ ನಾವು. ಈ ಒಂದು ತಿಂಗಳು ಇರಲಿ ಬೀಳಲ್ತಮ್ಮ, ಯಾವಾಗಲೂ ಇದ್ದಿದ್ದೆ ಇಲ್ಲಿ. ಅಯ್ಯೋ ಬೇಡ ಸುಮ್ಕಿರಮ್ಮ, ತಿಂಗಳು ತಕ್ಕ ಏನು ಬೇಡ, ಒಂದು 15 ದಿವಸ 20 ದಿವಸ ಸಾಕು. ಯಾಕ್ಲಲ್ ತಕ್ಕ ಇರಲಿ ಬಿಡು ತಿಂಗಳು ತಕ್ಕನೂ. ಇನ್ನೇನು ಆಮೇಲೆ ವಾರ ಕಳೆದೇ ಹೋಯ್ತು ಹೇಳಮ್ಮ. ಇನ್ನೇನು ಇನ್ನೊಂದು 20 ದಿವಸ 20 ದಿವಸದ ಮೇಲೆ ಒಂದು 2 ದಿನ ಇರ್ಬೋದು ಅಷ್ಟೇ. ಅದೇ ಮತ್ತಿಗೆ ತಿಂಗಳು ಇಲ್ಲ ಏನಿಲ್ಲ, ಅದಕ್ಕೆ ಪೂರ್ತಿ ಆಷಾಢ ಮುಗಿಸ್ಕೊಂಡೇ ಕಳಿಸ್ಕೊಡ್ತೀವಿ. ಹಂಗ ಮಾಡ್ರಮ್ಮ ಅತ್ತ. ಮತ್ತು ಇನ್ನೇನಕ್ಕ ಸಮಾಚಾರ? ಇನ್ನೇನಿಲ್ಲ ರತ್ನ, ಎಲ್ಲ ಹೇಳ್ಬೇಕು. ಇನ್ನೇನು ಹೇಳೋದಮ್ಮ? ಕಲ್ಯಾಣಿ ಸಣ್ಣ ಹೊಂದ್ಕೊಂಡ್ಲೇ ನಿಮಗೆ? ಹೊಂದ್ಕೊಂಬತ್ತು ಇನ್ನೇನು ಹೇಳಿ ರತ್ನ, ನಮ್ಮನೆ ಮಕ್ಕಳು ನಮ್ಗೆ ಹೊಂದ್ಕೊಂಬದೇ ಇರ್ತಾರ? ಚೆಂದಾಗಿದ್ಲು. ಮೊನ್ನೆ ಏನೋ ಒಂದು 2 ದಿನ ಹಂಗೆ ಹುಷಾರಿರ್ಲಿಲ್ಲ, ಆಸ್ಪತ್ರೆಗೆ ಕರ್ಕೊಂಡೋಗಿ ಬಂದ್ಮೇಕೆ ಸೊರಗೋಳಿ. ಹೌದೇನೆ ಕಲ್ಯಾಣಿ, ಹುಷಾರಿರ್ಲಿಲ್ವೇ? ಇಲ್ಲ ಅಮ್ಮ, ಸುಮ್ಮನೆ ಹಂಗೆ ತಲೆನೋವು ಶೀತ ಆಗಿತ್ತು ಅಷ್ಟೇ. ಅದೇ ಹೊಸ ಜಾಗ ಹೊಸ ನೀರು ಹಂಗಾಗಿ ಹಂಗಾಗೈತೆ ಅಷ್ಟೇ ಹೇಳು. ಆಮೇಲೆ ಕೇಳಿ ಅಂದ್ರೆ ನೀವೇ ಹೇಳ್ಬಿಡ್ರಿ ಇಲ್ಲಿ ತಕೋರಿ. ಇನ್ನು ತಿಂಗಳು ತಕ್ಕ ಹತ್ತು ಕಡೆಗೆ ಬರೋಂಗಿಲ್ಲ. ಏನಿದ್ರು ಕರ್ಕೊಂಡು ಹೋಗೋ ದಿವಸ ನೀವು ಬಂದಾಗ ಕರ್ಕೊಂಡು ಹೋಗ್ರಿ, ಇಲ್ಲ ಅಳಿ ಅಂದ್ರನಾದ್ರೂ ಬರಲಿ. ಇನ್ನು ಅವಾಗವಾಗೆಲ್ಲ ಏನು ಬರೋದು ಬೇಡ ಅಲ್ಲಿಗೆ. ಹೇಳ್ಬಿಡ್ರಿ ನೀವೇನೆ. ಹೇಳಮ್ಮ, ಕಳ್ಸೋಕ್ಕಾಗ್ತದೆ ಹಂಗೆ? ಆಷಾಢ ಖಾಲಿ ಕಳಿಸ್ಬಿಟ್ಟು ಹೆಣ್ಮಗಳನ್ನ ಅವನೇನಕ್ಕೆ ಬರ್ತಾನೆ ಸದಿ? ಕೆಲಸ ಅದು ಇದು ಅವನಿಗೆ ಕೆಲಸ ಇದ್ದೇ ಇರ್ತತಿ. ಅವನೇನು ಬರೋಲ್ಲ. ಅದೇ ಕರ್ಕೊಂಬರೋಕ್ಕೆ ಅವನ್ನೇ ಕಳಿಸ್ಕೊಡ್ತೀನಿ. ಆಯ್ತೆ? ಅಲ್ಲ ಬೇಜಾರು ಮಾಡ್ಕೊಬಿಡೋದಲ್ಲ ತಕ್ಕ, ಹೇಳಿದ್ದು. ಸುಮ್ಮನೆ ಹಾಕ್ಬಾಕ್ತರು ಬೈಕಂತಾರೆ. ಅದಕ್ಕೆ ಆಗಲ್ಲ. ಅದು ಯಾಕೆ ಬೈಕಂತಾರೆ? ಏನು ಹೆಂಡ್ತಿನ ನೋಡ್ಕೊಂಬಂದ್ರೆ ಯಾಕೆ ಬೈಕಂತಾರೆ? ಇಷ್ಟಕ್ಕೂ ನಾವು ಕಳ್ಸೋದಿಲ್ಲ ತಗೊಳ್ರಿ. ತಿಂಗಳವರೆಗೂ ಆ ಅಮ್ಮ ಇದ್ಬಿಟ್ಟು ಬರಲಿ, ನಾವೇನು ಕಳ್ಸೋಕೆ ಹೋಗಲ್ಲ. ಮತ್ತೀಗ ಹಂಗಾರೆ ಸಾಯಂಕಾಲಕ್ಕೆ ಹೊರಡೋಣ ನಾವು? ಹಂಗೆ ಬಂದು ಹಂಗೆ ಓಡಾಡ್ತಿ ಅಂದ್ರತ್ನ, ಏನೋ ಒಂದಿಟ್ಟು ಮಾಡ್ಕೊಂಡು ಉಂಡು ತಿಂದು ಹೋಗಿವಂತೆ. ನಾಳೆ ಕೀರು ಒಪ್ಪತ್ತೇನಾಗಲ್ಲ. ಒಬ್ಬಟ್ಟು ಬಟ್ ಮಾಡೋಣ ಬೆಳಗಿಗೆ. ಅಯ್ಯೋ ಅವೆಲ್ಲ ಯಾಕೆ ರಿಸ್ಕ್ ಮಾಡ್ಕೊಂಬ್ತಿ? ತಕ್ಕ ಒಬ್ಬಟ್ಟು ಅಂದರೆ ಸುಮ್ಮನೆ ಹಿಂಸೆ ಆಗ್ತತಿ. ಏನಾಗಲ್ಲ ಸುಮ್ಕಿರು. ಮೊನ್ನೆನೂ ಬಂದು ಬರೀ ಪಾಯಸ ಮಾಡ್ಕೊಂಡು ಉಂಡೋಗಿದ್ದೀರಿ. ಒಬ್ಬಟ್ಟು ಮಾಡೋಕ್ಕೆ ಆಗಲಿಲ್ಲ, ಮದುವೆ ಆದಾಗಿಂದ ಐದು ಕಡೆಗೆ. ಪಾಪ ಆ ಹುಡುಗಿಗೂ ತಿನ್ಬೇಕು ಅಂತ ಆಸೆ ಇರಲ್ವೇ? ಮಾಡ್ಕೊಂಡು ತಿಂದು ತಗೊಂಡು ಹೋಗು ಅಲ್ವೇನಮ್ಮ. ಎಲ್ಲ ರಾತ್ರಿನ ಸಿಕ್ಕಿ ಬೆಳಗ್ಗೆ ಬೇಯಿಸಿ ಹೂರ್ಣಗೆ ಎಲ್ಲ ರೆಡಿ ಮಾಡಿಕ್ಕಿರ್ತೀನಿ. ಬೆಳಗ್ಗೆ ಎದ್ದು ಬಿಸಿ ಬಿಸಿ ಒಂದೆರಡು ಸುಟ್ಕೊಂಡು ತಿಂದು, ಇನ್ನೇನು ತುಪ್ಪ ಐತೆ ಎಲ್ಲ ಐತಿ. ನಿಮ್ಗೆ ಎಷ್ಟು ಬೇಕು ಅಷ್ಟು ಮಾಡ್ಕೊಂಡು ತಿಂದು ತಗೊಂಡು ಹೋಗ್ರಿ. ಮಿಕ್ಕಿದ್ದು ನಾವು ಮಾಡ್ಕೊತೀವಿ. ಮೊನ್ನೆ ಅವಳು ನಮ್ಮ ಪೂಜಾ ಹಂಗೂ ಮಾಡಮ್ಮ ಅಂತಿದ್ಲು. ಹೀರೆ ಇವತ್ತು ಅಪ್ಪತ್ತು ಮಾಡ್ತೀವಿ ಅಂದರೆ ಏನೋ ಅರ್ಜೆಂಟಾಗಿ ಹೋಗ್ಬೇಕು ಅಂತ ಹೇಳಿ ಹಂಗೂ ಹೊರಟೆ ಹೋದ್ಲ ಹುಡುಗಿ. ಅವ್ರ ಅಣ್ಣನೇ ಇವತ್ತು ಪಾಪ ಹಾಸ್ಟ್ಲಿಗೆ ಕರ್ಕೊಂಡು ಹೋಗಿ ಬಿಟ್ಬಿಟ್ಟು ಅವನು ಕೆಲ್ಸಕ್ಕೆ ಹೋಗೋನು ಇವತ್ತು. ಅಲ್ಗೂ ಒಂದು 2 ಜೊತೆ ಬಟ್ಟೆ ಗಿಟ್ಟೆ ಕೊಡಿಸ್ತೀನಿ, ತಗೊಂಡು ಹೋಗಿವಂತ ಇರು ಅಂತ ಎಲ್ಲ ಹೇಳ್ತಿದ್ದ. ಆಮೇಲೆ ನಾನೇ ಗ್ಯಾಪ್ನ ಮಾಡಿದೆ, ಏನು ಬೇಡಪ್ಪ ಸುಮ್ಮನೆ ಹುಡುಗಿ ಒಬ್ಳಿಗೆ ಇನ್ನೇನು ಕೊಡ್ಸ್ಕೊಂಡು ಕರ್ಕೊಂಡು ಹೋಗ್ತಿ. ಇವಾಗ ಕಲ್ಯಾಣಿ ಬೇರೆ ತವ್ರ ಮನೆಗೆ ಹೋಗ್ತಾವಳೆ. ಬಂದ ಮ್ಯಾಕೆ ಬೇಕಾದ್ರೆ ಹೋಗಿ ತಾಕೊಬರಿವ್ರಂತೆ. ಅದೇ ಅಂತದೆ ಶಾಪಿಂಗ್ ಮಾಡಬೇಕು ಅಂತಿದ್ಲು ಅವಳು. ಬಂದಮೇಲೆ ಮಾಡ್ತೀನಿ ಬಿಡಮ್ಮ ಹೋಗ್ಲಿ ಅದಕ್ಕೆ ಬಂದಮೇಲೆ ಅಂತ ಅಂದ್ಲು. ಅದಕ್ಕೆ ಅವ್ನು ಸರಿ ಆಯಿತು ಅಂತ ಕರ್ಕೊಂಡೋಗೋನಿ. ನಾನೇನು ಅಂದ್ಕೊಂಡಿದ್ದೆ ಅಂದರೆ ಇನ್ನೇನು ಆಷಾಢಕ್ಕೆ ಮುಂಚೆನೇ ಎಲ್ಗನ ಒಂದು 2 ದಿವಸ ಹುಡುಗರನ್ನ ಕಳಿಸ್ಕೊಡೋಣ ಅಂದ್ಕೊಂಡಿದ್ದೆ. ಅಷ್ಟೊತ್ತಿಗೆ ಆಷಾಢ ಬಂತು. ಅದು ಅಲ್ಲದೆ ನಮ್ಮ ಕಲ್ಯಾಣಿ ಬೇರೆ ಹುಷಾರು ತಪ್ಪಿಟ್ಲು. ಹಂಗಾಗಿ ನನಗ್ರವಷ್ಟು ಭಯ ಆಯಿತು. ಆ ಸುದ್ದಿ ಏನು ಎತ್ತಕ್ಕೆ ಹೋಗಲಿಲ್ಲ. ಅವತ್ತಾಗೆ ಮಾತಾಡಿದ್ದಿದ್ರೆ ಏನೋ ಕರ್ಕೊಂಡೋಗಿರೋನೇನ. ಆಷಾಢ ಮುಗಿಸ್ಕೊಂಡು ಬರಲಿ, ಆಮೇಲೆ ಎಲ್ಗನ ಹೋಗಿ ಬರಲಿ ಒಂದು 2 ದಿವಸ. ಏನಲ್ಲ ತಕ್ಕ, ನಮ್ಮ ಕೆಲಸ ನಾವು ಮುಗಿಸ್ಕೊಡ್ತೀವಿ. ಗಂಡ ಹೆಂಡತಿ ಅವ್ರಿಷ್ಟ, ಎಲ್ಲ ನಾವು ಓಡಾಡಲಿ. ಹಂಗಲ್ಲ ಕಣ್ರತ್ನ, ವರ್ಷ ತುಂಬೋದ್ರೊಳಗೆ ಏನಾನ ಒಂದು ಸುದ್ದಿ ಕೊಟ್ಟರೆ ನಮಗೂ ಸಂತೋಷ ಅಲ್ವೇ? ಅದಕ್ಕೆ ನನಗಿನ್ನೇನು ಚಿಂತೆ ಇಲ್ಲ. ಸದ್ಯಕ್ಕೆ ಇವಾಗ ಮನೆಗೆ ಎಂಥದ ಒಂದು ಮಗ ಬರಲಿ ಅಂತ ಕಾಯ್ತಾ ಇದ್ದೀನಿ. ಅದು ಯಾವಾಗ ಕೊಡ್ತಾರೋ ಇನ್ನೂ ಗೊತ್ತಿಲ್ಲ ನನಗೆ. ಸರಿ ಅಮ್ಮ, ಮಾತಾಡ್ತೀರಿ. ಅವ್ರಿಗೊಂದು ಫೋನ್ ಮಾಡಿಬಿಟ್ಟು ಬರ್ತೀನಿ. ಕಲ್ಯಾಣಿ ಹಂಗೆ ಏನನ್ನ ತರೋದಿದ್ರೆ ಹೇಳಮ್ಮ, ತಗೋಬತ್ತಾನೆ. ಸರಿ ಅತ್ತೆ. ಹಲೋ ರೀ, ಎಲ್ಲಿದ್ದೀರಾ? ಎಲ್ಲಿರೋಣ? ಆಫೀಸಲ್ಲಿದ್ದೀನಿ. ಹಾಗಲ್ಲ ರೀ, ಪೂಜಾನ ಹಾಸ್ಟೆಲಿಗೆ ಬಿಡ್ತೀನಿ ಅಂತ ಹೋದ್ರಲ್ಲ, ಅಲ್ಲೇ ಇದ್ದೀರಾ ಅಥವಾ ಆಫೀಸ್ಗೆ ಹೋದ್ರಾ ಅಂತ ಕೇಳ್ತಾ ಇದ್ದೀನಿ. ಕಲ್ಯಾಣಿ, ಪೂಜಾನ ಹಾಸ್ಟೆಲಿಗೆ ಬಿಟ್ಟು ನಾನು ಆಫೀಸಲ್ಲಿದ್ದೀನಿ. ಮನೆಗೆ ಬರೋದು ಎಷ್ಟೊತ್ತಾಗುತ್ತೆ? ಗೊತ್ತಿಲ್ಲ, ಹೇಳೋಕ್ಕಾಗಲ್ಲ. ಸಂಜೆ ಆಗುತ್ತೆ. ಏಕೆ, ಏನಾದರೂ ಅರ್ಜೆಂಟಾ? ಅರ್ಜೆಂಟ್ ಏನಿಲ್ಲ ರೀ, ಊರಿಂದ ಅಮ್ಮ ಅಜ್ಜಿ ಇಬ್ಬರು ಬಂದಿದ್ದಾರೆ, ಅದಕ್ಕೆ ಕಾಲ್ ಮಾಡಿದೆ. ಏನು, ಊರಿಂದ ಅಮ್ಮ ಬಂದಿದ್ದಾರಾ? ಏಕೆ? ಯಾಕೆ ಅಂದರೆ ನಾನು ಊರಿಗೆ ಕರ್ಕೊಂಡು ಹೋಗೋಕ್ಕೆ. ಊರಿಗೆ ಕರ್ಕೊಂಡು ಹೋಗೋಕ್ಕ? ಏನಕ್ಕೆ ಅಂತ ಮನೆಗೆ ಬನ್ನಿ ಹೇಳ್ತೀನಿ. ಅದೆಲ್ಲ ಬೇಡ, ಏನು ಅಂತ ಇವಾಗಲೇ ಹೇಳು. ಅಯ್ಯೋ ಅದೆಲ್ಲ ಶಾಸ್ತ್ರ ರೀ. ಆಷಾಢಕ್ಕೆ ಅಂತ 1 ತಿಂಗಳು ಊರಿಗೆ ಕರ್ಕೊಂಡು ಹೋಗ್ತಿದ್ದಾರೆ. ನಾನು ಊರಿಗೆ ಹೋದರೆ ಇನ್ನು 1 ತಿಂಗಳು ಬರಲ್ಲ. ಏನು 1 ತಿಂಗಳು ಬರಲ್ವಾ? ಅಷ್ಟೇ ಅಲ್ಲ, ನೀವು ಅಲ್ಲಿಗೆ ಬರೋ ಹಾಗಿಲ್ಲ. ಏನಿದು, ಇದೆಂಥ ಶಾಸ್ತ್ರನಪ್ಪ? ಹೌದಾ, ನಿಮಗೆ ಗೊತ್ತೇ ಇಲ್ವಾ? ಆಷಾಢ ಕೇಳಿದ್ದೀನಿ, ಈ ಥರ ಶಾಸ್ತ್ರ ಎಲ್ಲ ನನಗೆ ಗೊತ್ತಿಲ್ಲ. ಹೌದಾ, ಸರಿ ಬಿಡಿ. ನಿಜ ಹೇಳ್ತಾ ಇದೆಯಾ, ನನಗೆ ಆಟ ಆಡಿಸ್ಬೇಕು ಅಂತ ಹೇಳ್ತಾ ಇದೆಯಾ? ಇಲ್ಲ ರೀ, ಪ್ರಾಮಿಸ್ ನಿಜ ಹೇಳ್ತಿದ್ದೀನಿ. ನಾಳೆನೇ ಊರಿಗೆ ಹೋಗ್ತಾ ಇದ್ದೀವಿ.
ಕರ್ಕೊಂಡು ಹೋಗ್ಬೇಕು ಅಂತಾನೆ ಬಂದಿದ್ದಾರಾ? ಹ್ಞೂ ರೀ. ಅಂದರೆ ಹೋಗೋದಕ್ಕೆ ನೀನು ರೆಡಿಯಾಗಿದೆಯಾ? ನಾನು ಹೋಗ್ಲಿಲ್ಲ ಅಂದರೂ ಅವ್ರು ಕರ್ಕೊಂಡು ಹೋಗೇ ಹೋಗ್ತಾರೆ. ಅದು ಅಲ್ಲದೆ ಹೊಸ್ದಾಗಿ ಮದುವೆ ಆಗಿರೋಂಥ ಹೆಣ್ಮಕ್ಳು ಆಷಾಢಕ್ಕೆ ತವ್ರ ಮನೆಗೆ ಹೋಗಲೇಬೇಕು ರೀ. ಹಾಗಿದ್ರೆ ನಾವು ಆಷಾಢ ಮುಗಿಸ್ಕೊಂಡೇ ಮದುವೆ ಆಗ್ಬೋದಾಗಿತ್ತಲ್ಲ. ಆಗಬೇಕಾಗಿತ್ತು, ಯಾಕಾದ್ರಿ? ಯಾರಿಗೆ ಗೊತ್ತು ಈ ಥರ ಶಾಸ್ತ್ರ ಎಲ್ಲ? ನೀನು ಮೊದಲೇ ಹೇಳಿದ್ರೆ ನಾನು ಹಾಗೇ ಮಾಡ್ತಿದ್ದೆ. ಇವಾಗೇನಾಯಿತು? ಏನೂ ಆಗಿಲ್ಲ, ಸುಮ್ಮನೆ ನಿಮ್ಗೆ ಯಾಕೆ ತೊಂದರೆ ಅಂತ. ನನಗೇನು ತೊಂದರೆ ಇಲ್ಲಪ್ಪ. ಅಂತೂ ಇಂತೂ ಒಂದು ತಿಂಗಳು ಊರಿಗೆ ಹೋಗ್ಬೇಕು ಅಂತ ಫುಲ್ ಖುಷಿಯಾಗಿದೆಯಾ? ಹ್ಞೂ ರೀ. ಆದರೆ ನೀವು ಬರಲ್ವಲ್ಲ, ಅದೇ ಬೇಜಾರು. ನೀನೇ ಹೇಳ್ತಿದ್ಯಲ್ಲ ನಾನು ಬರೋ ಹಾಗಿಲ್ಲ ಅಂತ. ಒಂದು ತಿಂಗಳು ನಾನು ಇರಲ್ವಲ್ಲ, ಈಗ ಗೊತ್ತಾಗುತ್ತೆ ನೀವು ನನ್ನನ್ನು ಎಷ್ಟು ಮಿಸ್ ಮಾಡ್ಕೊತೀರಾ ಅಂತ. ಹೌದಾ, ನಿಜವಾಗ್ಲೂ? ಸುಮ್ಮನೆ ಹೇಳಿದೆ ರೀ. ನನಗೆ ಗೊತ್ತು ನೀವು ಯಾವತ್ತೂ ನನ್ನನ್ನು ಮಿಸ್ ಮಾಡ್ಕೊಳ್ಳಲ್ಲ ಅಂತ. ಹೌದಾ, ಎಲ್ಲ ನೀನೇ ಹೇಳ್ತೀಯಲ್ಲ. ನಾನು ಎಲ್ಲಾದರೂ ಹೊರಗಡೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಿದ್ದೆ. ನಿಮ್ಗೊಂದು ವಿಷಯ ಗೊತ್ತಾ ರೀ? ಅತ್ತೆನೇ ಹೇಳ್ತಿದ್ರು ಎಲ್ಲಾದರೂ ಹೊರಗಡೆ ಕಳಿಸೋಣ ಟ್ರಿಪ್ ಅಂದ್ಕೊಂಡಿದ್ದೆ, ಆದರೆ ಆಷಾಢ ಬಂತು ಅಂತ. ಹಾಗಿದ್ರೆ ಇವಾಗ ನೀನು ಬರೋವರೆಗೂ ಎಲ್ಲೂ ಹೋಗೋಕ್ಕಾಗಲ್ಲ. ಹ್ಞೂ ಸರಿನಮ್ಮ, ಆಯಿತು. ಸರಿ, ಬೇಗ ಬಂದ್ರಿ. ಇವತ್ತು ಒಂದು ದಿವಸನೇ ನಾನು ನಿಮ್ಮ ಜೊತೆ ಇರೋದು. ನಾಳೆನೇ ಊರಿಗೆ ಹೋಗ್ತಾ ಇದ್ದೀನಿ ಗೊತ್ತಾ. ನಾಳೆನೇ ಹೋಗ್ಬೇಕು ಅಂತ ಏನು ರೂಲ್ಸ್ ಇಲ್ಲ, ಇನ್ನೂ ಒಂದೆರಡು ದಿವಸ ಬಿಟ್ಕೊಂಡು ಹೋಗ್ಬೋದು. ಆದರೆ ಅಮ್ಮ ತುಂಬ ಅರ್ಜೆಂಟಲ್ಲಿದ್ದಾರೆ, ಅದು ಇದು ಕೆಲಸ ಇದೆ ಅಂತ. ನೀನು ಹೋಗ್ಬೇಡ, ನನ್ನ ಗಂಡ ಜೊತೆ ಬರ್ತೀನಂತ ಹೇಳು. ಹಂಗೆಲ್ಲ ಹೇಳೋಕ್ಕಾಗುತ್ತಾ? ನೀವೇ ಬಂದು ಹೇಳಿ, ನಾನು ಕರ್ಕೊಂಬಂದ್ಬಿಡ್ತೀನಿ ಅಂತ. ಏಕೆ ನಿನಗೆ ಹೇಳೋಕ್ಕಾಗಲ್ವಾ? ನಾನು ಹೇಳಿದ್ರೆ ಇಷ್ಟೊಂದೆಲ್ಲ ಮಾತಾಡೋದು ಕಲ್ತಿದ್ದಾಳೆ ಅನ್ಕೋತಾರೆ. ಅಬ್ಬಮ್ಮ, ಇಷ್ಟೊಂದು ಭಯನಾ ಚಿಕ್ಕಮ್ಮ ಅಂದರೆ? ಭಯ ಅಂತ ಅಲ್ಲ, ನಾನು ಮೊದಲಿಂದನೂ ಹಾಗೆ ಇರೋದು ಅವ್ರ ಹತ್ರ. ನನ್ನ ಹತ್ರ ಮಾತ್ರ ವೈಲೆಂಟು ಅಲ್ವಾ? ಹೋಗ್ರಿ ನೀವು. ಇನ್ನೊಂದು ತಿಂಗಳು ಹೇಗಿರ್ಬೋದು, ನಿನಗೆ ಬೈಯಂಗಿಲ್ಲ, ನಾನು ಬೈಸ್ಕೊಳ್ಳೋ ಹಾಗಿಲ್ಲ, ಅಲ್ವಾ? ಎಷ್ಟು ಖುಷಿ ನೋಡಿ ನಿಮಗೆ. ಮನೆಗೆ ಬನ್ನಿ, ನಿಮಗಿದೆ. ಏನು ಮಾಡ್ತೀಯಾ? ಇವತ್ತು ಒಂದು ದಿವಸ ಇರ್ತೀಯಾ, ನಾಳೆ ಹೋಗ್ತಾ ಇದ್ದಿಲ್ಲ ಊರಿಗೆ. ಸರಿ, ಯಾರೋ ಬಂದರು, ಆಮೇಲೆ ಕಾಲ್ ಮಾಡ್ತೀನಿ, ಓಕೆನಾ? ಪ್ಲೀಸ್ ರೀ, ಬೇಗ ಬನ್ನಿ. ಬೇಗ ಬರ್ತೀನಿ ರೀ, ಫೋನ್ ಇಡ್ಲಾ? ಬಾಯ್. ಒಂದು ತಿಂಗಳು ಇವ್ರನ್ನ ಬಿಟ್ಟು ಹೇಗಪ್ಪ ನಾನು ಅಲ್ಲಿರೋದು? ತುಂಬ ಮಿಸ್ ಮಾಡ್ಕೊತಿದ್ದೀನಿ ರೀ. ಬೇಗ ಬನ್ನಿ, ನಿಮ್ಮನ್ನು ನೋಡಬೇಕು ಅಂತ ಅನ್ನಿಸ್ತಿದೆ. ಪ್ಲೀಸ್ ರೀ.